ಸೊ ನೀವು ನೋಡಿರೋ ಹಾಗೆ ಮೋಸ್ಟ್ ಕಾಮನ್ ರೀಸನ್ಸ್ ಏನೇನಿದೆ ಅಂತ ಈ ಇನ್ಫರ್ಟಿಲಿಟಿಗೆ? ಇನ್ಫರ್ಟಿಲಿಟಿ ನೀವು ಹೇಳ್ದಂಗೆ ದ ನಂಬರ್ಸ್ ಆರ್ ಇನ್ಕ್ರೀಸಿಂಗ್ ಅಂತ ಅಂದರೆ ಮುಂಚೆಗಿಂತ ಈಗ ಇನ್ಫರ್ಟಿಲಿಟಿ ರೇಟ್ಸು ತುಂಬ ಹೈ ಇದೆ. ನಾಟ್ ಓನ್ಲಿ ಭಾರತದಲ್ಲಿ ಬಟ್ ಆಲ್ ಓವರ್ ದ ವರ್ಲ್ಡ್ ದ ಫರ್ಟಿಲಿಟಿ ರೇಟ್ಸ್ ಹ್ಯಾವ್ ಇನ್ಕ್ರೀಸ್ಡ್. ಮೇನ್ ರೀಸನ್ ಬಂದು ನೀವು ಹೇಳ್ದಂಗೆ ಲೈಫ್ ಸ್ಟೈಲ್ ಚೇಂಜಸ್, ದ್ಯಾಟ್ ಈಸ್ ಒನ್ ಆಫ್ ದ ಮೇನ್ ರೀಸನ್ಸು. ಅಡಲ್ಟ್ರೇಷನ್ ಆಫ್ ಫುಡ್ಡು ಆ್ಯಂಡ್ ದೆನ್ ಲ್ಯಾಕ್ ಆಫ್ ಎಕ್ಸಸೈಸು, ಸೆಡೆಂಟ್ರಿ ಲೈಫ್ ಸ್ಟೈಲ್ ಅಂತ ಹೇಳ್ತೀವಿ, ಯುನೋ ಡೆಸ್ಕ್ ಜಾಬ್ ಜಾಸ್ತಿ ಮಾಡೋದು, ಸೊ ಆ್ಯಂಡ್ ಲೇಟ್ ಮ್ಯಾರೇಜಸ್ಸು, ಸೊ ಹ್ಯಾಬಿಟ್ಸ್, ನಾಟ್ ಹ್ಯಾವಿಂಗ್ ಗುಡ್ ಹ್ಯಾಬಿಟ್ಸ್ ಆ್ಯಂಡ್ ಹ್ಯಾವಿಂಗ್ ಲಾಟ್ ಆಫ್ ಬ್ಯಾಡ್ ಹ್ಯಾಬಿಟ್ಸು, ಇದೆಲ್ಲ ಸೇರಿಕೊಂಡು ದ ಫರ್ಟಿಲಿಟಿ ಚಾನ್ಸಸ್ ಹ್ಯಾವ್ ಬಿಕಮ್ ಲೆಸ್. ಅಂದರೆ ಇನ್ಫರ್ಟಿಲಿಟಿ ಕೇಸಸ್ಸು ಜಾಸ್ತಿ ಆಗ್ತದೆ. ಆ್ಯಂಡ್ ವಿ ಆರ್ ಸೀಯಿಂಗ್, ಅಂದರೆ ನಾನು ಪೇಷಂಟ್ಸ್ ನೋಡಬೇಕಾದ್ರೆ ಒ ಪಿ ಡಿಯಲ್ಲಿ ಒಂದು 10 ಪೇಷಂಟಲ್ಲಿ ಮಿನಿಮಮ್ ಒಂದು 4 ಪೇಷಂಟ್ ಅದರಲ್ಲಿ ಇನ್ಫರ್ಟಿಲಿಟಿ ರಿಲೇಟೆಡೇ ಇರ್ತದೆ ಜನರಲ್ ಗೈನಕ್ ನೋಡಿದಾಗ. ಸೊ ಹಾಗಾಗಿ ಯೂಶ್ವಲಿ ನಾನು ಏನು ಹೇಳ್ತೀನಿ ಅಂತಂದರೆ, ಇನ್ಫರ್ಟಿಲಿಟಿ ಅಂತ ಬಂದಾಗ ನಾಟ್ ಓನ್ಲಿ ದ ಕಪಲ್ ಹೂ ಗೋಸ್ ಥ್ರೂ ದ ಸ್ಟ್ರೆಸ್, ದ ಹೋಲ್ ಫ್ಯಾಮಿಲಿ ಗೋಸ್ ಥ್ರೂ ದ ಸ್ಟ್ರೆಸ್. ಅನ್ಫಾರ್ಚುನೇಟ್ಲಿ ಹುಡುಗಿ ಏನಿರ್ತಾಳೆ, ಶಿ ಹ್ಯಾಸ್ ಟು ಕ್ಯಾರಿ ದಟ್ ಸ್ಟ್ರೆಸ್ ಆನ್ ಅವರ್ ಹೆಡ್. ಈಗ ಯಾರೇ ಆಗಿರಲಿ ಇನ್ಫರ್ಟಿಲಿಟಿಗೆ ಅಂತ ಇದ್ದಾಗ, ಮಕ್ಕಳಾಗದೇ ಇದ್ದಾಗ ಅವರು ಗಂಡಸರನ್ನ ಕೇಳೋದಿಲ್ಲ, ಏನೋ ಪ್ರೆಗ್ನೆನ್ಸಿ ಆಗ್ತಿದೆಯಾ ಇಲ್ವಾ, ಯಾವಾಗತ್ತೆ, ಬೇಗ ಪ್ಲ್ಯಾನ್ ಮಾಡಿ ಅಂತ. ಆ ಹೆಂಡತಿ ಅಥವಾ ಮನೆ ಸೊಸೆ ಆಗಿರ್ಬೋದು, ಆ ಬರ್ಡನನ್ನು ಅವ್ರ ತಲೆ ಮೇಲೆ ಕ್ಯಾರಿ ಮಾಡ್ತಾರೆ. ಫಂಕ್ಷನ್ಸ್ ಹೋಗ್ಲಿಕ್ಕೆ ಹೆದರ್ಕೊತಾರೆ. ಆ್ಯಂಡ್ ಲಾಟ್ ಆಫ್ ಸೋಷಿಯಲ್ ಟ್ರಾಮಾ, ಮೆಂಟಲ್ ಟ್ರಾಮಾ, ಯುನೋ women have to face all these things. So ಹಾಗಾಗಿ it is a more of a emotional stressful journey infertility has become.